ಹಾಯ್ ಹಲೋ ನಮಸ್ತೆ ಕರ್ನಾಡು. ನಾನು ನಿಮ್ಮ URKK. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಈ ವಿಡಿಯೋನ ತಮ್ಮನೇಲಿ ನೋಡ್ಬಿಟ್ಟೆ ನಿಮಗೆ ಗೊತ್ತಾಗಿರುತ್ತೆ ಈ ಮೊಬೈಲ್ ನನ್ಗೆ ಬೇಕಿತ್ತ. ಸೊ ಅದೇ ತರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮೊಬೈಲ್ ನನ್ಗೆ ಬೇಕಿತ್ತ. ಸೊ ಅದ್ರಗೋಸ್ಕರ ನಾನು ಹೇಳ್ತಾ ಇರೋದು, ಈ ಮೊಬೈಲ್ ಪರ್ಚೇಸ್ ಮಾಡ್ಬೇಕು ಅಂತ ಮಾಡಿದ್ದು ಅಥವಾ ಪರ್ಚೇಸ್ ಮಾಡಬಾರ್ದು ಅಂತ ಮಾಡಿದ್ದು ಅಥವಾ ಬೇರೆ ಯಾರೋ ಸಜೆಷನ್ ಕೊಟ್ಟರು ಅಂತ ಮಾಡಿದ್ದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ಈ ಮೊಬೈಲ್ ನ ಫ್ಯೂಚರ್ ಏನಿದೆ, ಇದು ಯೂಸರ್ ಫ್ರೆಂಡ್ಲಿ ಹೌದಾ ಅಲ್ವೋ, ಇದಕ್ಕೆ ಎಷ್ಟು ವರ್ತ್ ಆಯ್ತು, ಇದಕ್ಕೆ ಕಾಸ್ಟ್ ಎಷ್ಟು ಬಿತ್ತು, ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ನಿಮಗೆ ತಲುಪುತ್ತೆ ಬೇಗ. ಅಂಡ್ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲಾಸ್ಟ್ ಗೆ ತಿಳಿಸಿ ನನಗೆ. ಅಂಡ್ ಇದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಅಂಡ್ ಕ್ಲಾರಿಫೈ ಮಾಡ್ತೀನಿ. ಸೊ ನನ್ನ ಚಾನಲ್ ಬಂದ್ಬಿಟ್ಟು ಟೆಕ್ ಚಾನಲ್ ಅಲ್ಲ. ಸೊ ನಾನು ಪರ್ಚೇಸ್ ಮಾಡಿರುವಂತ ಮೊಬೈಲ್ ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ನಾನು ಬಿಟ್ಟು ಕಂಪ್ಲೀಟ್ ಆಗಿ ಟೆಕ್ ಬಗ್ಗೆ ಗೊತ್ತಿಲ್ಲ, ಬಟ್ ಹಾಗಾದ್ರೂ ಕೂಡ ಟೆಕ್ ಬಗ್ಗೆ ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಪೂರ್ತಿ ಟೆಕ್ನಿಕಲ್ ಆಗಿ ಏನೋ ತಿಳ್ಕೊಂಡಿದ್ದೀನಿ ಅಂತಲ್ಲ. ಸೊ ಟೆಕ್ನಿಕಲ್ ನನ್ಗೇನು ಗೊತ್ತಿದೆ, ಸೊ ನನ್ಗೆ ಎಷ್ಟು ಗೊತ್ತು, ಸೊ ನಾನು ಯೂಸ್ ಮಾಡಿದಂಥ ಯೂಸರ್ ಫ್ರೆಂಡ್ಲಿ ಯಾವ ಥರ ಇದೆ, ಸೊ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇದನ್ನ ಬಂದ್ಬಿಟ್ಟು ಅಮೆಝಾನ್ ಅಲ್ಲಿ ನಾನು ಆರ್ಡರ್ ಮಾಡಿದೆ. ಸೊ ನೋಡ್ತಾ ಇದ್ದೀರಾ, ಅಮೆಝಾನ್ ಕವರ್ ಈ ತರ ಇದೆ. ಸೊ ಇದನ್ನ ಓಪನ್ ಮಾಡಿದಾಗ ನಮಗೆ ಡೈರೆಕ್ಟ್ ಆಗಿ ಸಿಗೋದು ಈ ಬಾಕ್ಸ್ ನ ಓಪನ್ ಮಾಡಿದಾಗ ಡೈರೆಕ್ಟ್ ಆಗಿ ನಮಗೆ ಸಿಗೋದು ಈ ಸ್ಮಾರ್ಟ್ ಫೋನ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೈಡಿಗೆ ಎತ್ತಿಡೋಣ. ಟ್ರಾನ್ಸ್ಪರೆಂಟ್ ಆಗಿರುವಂತಹ ಬ್ಯಾಕ್ ಕೇಸ್ ಇದರಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಕ್ವಿಕ್ ಸ್ಟಾರ್ಟ್ ಗಾರ್ಡ್ ಮತ್ತು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇನ್ನು ಅದನ್ನ ಬಿಟ್ರೆ ಈ ಬಾಕ್ಸ್ ಅಲ್ಲಿ ನಮಗೆ 90 ವ್ಯಾಟಿನ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಕ್ರೇಜಿ ಆದಂತ ವಿಷಯ, ಕ್ರೇಜಿ. ಸೊ ಅದನ್ನ ಬಿಟ್ರೆ ಇನ್ನು ನೆಕ್ಸ್ಟ್ ಈ ಬಾಕ್ಸ್ ಅಲ್ಲಿ ನಮ್ಗೆ ಸಿಗತ್ತೆ ನೋಡೋಕೆ ಕೇಬಲ್ ನ ಕ್ವಾಲಿಟಿ ಓಕೆ ಪರವಾಗಿಲ್ಲ ಅಂತೀನಿ, ಒಂದ್ ರೇಂಜಿಗೆ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಅದನ್ನ ಬಿಟ್ರೆ ಈ ಬಾಕ್ಸ್ ಅಲ್ಲಿ ನಮಗೆ ಸಿಮ್ ಎಜೆಕ್ಷನ್ ಟೂಲ್ ಸಿಗ್ತಾ ಇದೆ. ಅಂದ್ಬಿಟ್ಟು ಇನ್ ಬೇರೆ ಬಾಕ್ಸ್ ಅಲ್ಲಿ ಏನು ನೋಡಕ್ ಸಿಗ್ತಾ ಇಲ್ಲ. ಸೊ ಇನ್ ಕಂಪ್ಲೀಟ್ ಆಗಿ ಮೊಬೈಲ್ ಕಡೆ ನೋಡಕ್ ಬಂದ್ರೆ ಮೊಬೈಲ್ ಮಾತ್ರ ಸಖತ್ ಅಂಡ್ ವೆರಿ ಪ್ರೀಮಿಯಂ ಲುಕ್ ನ ಕೊಡುತ್ತೆ ನಿಮ್ಗೆ. ಈ ಮೊಬೈಲ್ ನ ನೋಡಿದಾಗ ಒಂದು ಬಜೆಟ್ ಮೊಬೈಲ್ ಅಂತ ಅನ್ಸಲ್ಲ, ಆಯ್ತಾ. ಸೊ ಕಂಪ್ಲೀಟ್ ಆಗಿ ಈ ಮೊಬೈಲ್ ನಾನ್ ಪರ್ಚೇಸ್ ಮಾಡಿರೋದು ನೋಡ್ತಾ ಇದ್ದೀರಾ, ಸ್ಯಾಂಥಾನ್ ಗ್ರೇ ಕಲರ್ ನಾನು ಪರ್ಚೇಸ್ ಮಾಡಿದೆ. ಎರಡು ಕಲರ್ ವೇರಿಯಂಟ್ ನ ಮೊಬೈಲ್ ನೀವು ನೋಡಬಹುದು, ಬಟ್ 300-400 ರೂಪಾಯಿ ಕಂಪೇರ್ ಮಾಡಿದ್ರೆ ಅಮೆಝಾನ್ ಅಲ್ಲಿ ಇನ್ನೊಂದು ಎಮಲ್ ಬ್ಲೇಸ್ ಕಲರ್ ಅಂತ ಬ್ಲೂ ದಾಗ ಬರುತ್ತೆ. ಆ ಕಲರ್ಗೆ ಈ ಕಲರ್ ಕಂಪೇರ್ ಮಾಡಿದ್ರೆ ಒಂದು 300-400 ರೂಪಾಯಿ ಡಿಫ್ರೆನ್ಸ್ ಇತ್ತು. ಸೊ ನನ್ನ ಹತ್ರನೂ ಅಮೌಂಟ್ ಅಷ್ಟೇ ಒಂದು ಸ್ವಲ್ಪ ಕಮ್ಮಿ ಇದ್ದಿರೋದ್ರಿಂದ ಈ ಗ್ರೇ ಕಲರ್ ಮೊಬೈಲ್ ನ ಆರ್ಡರ್ ಮಾಡಿದೆ. ಸೊ ಎರಡು ಪರ್ಫಾರ್ಮೆನ್ಸ್ ಎಲ್ಲ ಒಂದೇ ಅಂಡ್ ರ್ಯಾಮು ಸ್ಟೋರೇಜು ಎಲ್ಲ ಒಂದೇ. ಇದರಲ್ಲಿ 3 ತರನಾದಂತ ಸ್ಟೋರೇಜ್ ವೇರಿಯಂಟ್ ನಮಗೆ ಸಿಗುತ್ತೆ ನೋಡಕ್ಕೆ. 8GB ರ್ಯಾಮ್, 128GB ಸ್ಟೋರೇಜ್, 8GB ರ್ಯಾಮ್, 256GB ಸ್ಟೋರೇಜ್ ಅಂಡ್ 12GB ರ್ಯಾಮ್, 128GB ಸ್ಟೋರೇಜ್ ಅಂಡ್ 12GB ರ್ಯಾಮ್, 256GB ಸ್ಟೋರೇಜ್. ನಾನು ಪರ್ಚೇಸ್ ಮಾಡಿದ್ದು 12GB ರ್ಯಾಮ್, 256GB ರೋಮ್ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಇರುವಂತ ಮೊಬೈಲ್ ನ ಪರ್ಚೇಸ್ ಮಾಡಿದೀನಿ. ಇನ್ನು ಈ ಮೊಬೈಲ್ ಅಲ್ಲಿ ಇರುವಂತ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 7S Gen 3 5G ಪ್ರೊಸೆಸರ್ ನಾವು ನೋಡಕ್ ಸಿಗುತ್ತೆ. ಅಂತೂ ಇಂತೂ ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿಲ್ಲ, ಬಟ್ ಬೆಂಚ್ ಮಾರ್ಕ್ 8.5 ಲಕ್ಷ ಹತ್ರ 8.5 ಲಕ್ಷದಿಂದ 8.5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ. ಸೊ ನಾನು ಜಸ್ಟ್ ನೋಡಿದ್ದೆ, ಬಟ್ ಬೆಂಚ್ ಮಾರ್ಕ್ ಚೆಕ್ ಮಾಡೋದು ಅದೆಲ್ಲ ನನ್ಗೆ ಗೊತ್ತಿಲ್ಲ. ಬಟ್ ನಾನು ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಬಟ್ ಇದು ಯೂಸರ್ ಫ್ರೆಂಡ್ಲಿ ಹೌದಾ ಅಲ್ವ. ನಾನು ಈ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂತ ಆಕ್ಚುಲಿ ಇದಿರ್ಲಿಲ್ಲ, ಬಟ್ ನಾನು ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು ಅಂತಿದ್ದೆ. ಅದು Insta360 X3 ಅಂತ ಏನೋ ಒಂದು ಕ್ಯಾಮ್ರಾ ಬರುತ್ತೆ, ಅದನ್ನ ಪರ್ಚೇಸ್ ಮಾಡ್ಬೇಕಂತಿದ್ದೆ. ಅದ್ರ ಪ್ರೈಸ್ ಇದ್ರ ಪ್ರೈಸ್ ಸೇಮ್ 1,000 ಅಷ್ಟೇ ವೇರಿಯೇಷನ್ ಇದೆ. ಅದನ್ನ ಪರ್ಚೇಸ್ ಮಾಡ್ಕೊಂಡು ನನ್ನ ಕಂಟೆಂಟ್ ಕ್ರಿಯೇಷನ್, ನನ್ನ ಯೂಟ್ಯೂಬ್ಗೆ ಒಂದು ಬೆಸ್ಟ್ ಕಂಟೆಂಟ್ ಕೊಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅದ್ರ ಜೊತೆಗೆ ಈ Vivo T4 ಪರ್ಚೇಸ್ ಮಾಡ್ಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಕ್ವಾಲಿಟಿ ನೋಡಿದ್ರೆ T4 ಮತ್ತು Insta360 ಸ್ವಲ್ಪ ಜಾಸ್ತಿ ಹ್ಯೂಜ್ ಡಿಫ್ರೆನ್ಸ್ ಇರ್ಬೋದು. ಬಟ್ ಅದ್ರ ಜೊತೆಗೆ ನನಗೆ ಸಜೆಸ್ಟ್ ಮಾಡಿದ್ದು ಇದೇ ಬಜೆಟ್ ಇಂದ ಸ್ವಲ್ಪ EMI ಮಾಡ್ಕೊಂಡು ಒಂದು ಐಫೋನ್ ತಗೊಂಡು ನಿನ್ ಕಂಟೆಂಟ್ ಕ್ರಿಯೇಷನ್ಗೆ ನೀನು ಮುಂದೆ ಹೋಗ್ಬೋದು ಅಂತ ಕೂಡ ಹೇಳಿದ್ರು. ಬಟ್ ನಾನು ಐಫೋನ್ ತಗೊಳ್ಳಿಲ್ಲ, T4 ತಗೊಂಡೆ. Insta360 ತಗೋಬೋದಿತ್ತು. ಸೊ ಇದನ್ನೇನಕ್ಕೆ ತಗೊಂಡಂತ ವಿಡಿಯೋದ ಎಂಡ್ ಅಲ್ಲಿ ಹೇಳ್ತೀನಿ, ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಇನ್ನ ಈ ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಗುರು, ಇಂಡಿಯಾಸ್ ಬಿಗ್ಗೆಸ್ಟ್ ಅಂಡ್ ಸ್ಲಿಮ್ಮೆಸ್ಟ್ ಆಗಿರುವಂತ ಬ್ಯಾಟ್ರಿ ಗುರು. 7300 mAh ಕೆಪಾಸಿಟಿ ಇರುವಂತ ಬ್ಯಾಟ್ರಿ ಮತ್ತು ಇದಕ್ಕೆ ಚಾರ್ಜ್ ಮಾಡೋಕೆ 90 ವ್ಯಾಟಿನ ಫ್ಲಾಶ್ ಚಾರ್ಜರ್ ಅನ್ನು ಕೊಟ್ಟಿದ್ದಾರೆ. ಕ್ರೇಜಿ ಅಂತ ವಿಷಯ ಅಂತ ಹೇಳ್ತಾ ಇದೀನಿ. ನಾನು ಪರ್ಚೇಸ್ ಮಾಡಿದ್ದು ಏಪ್ರಿಲ್ 6ನೇ ತಾರೀಕು, ಇವತ್ತು ಏಪ್ರಿಲ್ 12ನೇ ತಾರೀಕು. ಒಂದು 6 ದಿನ ಯೂಸ್ ಮಾಡಿದೀನಿ. ವೆರಿ ಸ್ಮೂತ್ ಆಗಿ ಯೂಸ್ ಆಗುತ್ತೆ ಅಂಡ್ ಬೆಣ್ಣೆ ತರ ಯೂಸ್ ಆಗುತ್ತೆ. ಬಟರಿ ಸ್ಮೂತ್ ಫೀಲ್ ಕೊಡುತ್ತೆ. ಯಾವ ರೀಡು ರೈಟು ಅಂಡ್ ವಿಡಿಯೋ ಶೂಟಿಂಗು 4K ಫುಲ್ HD 1080p 60ps ಎಲ್ಲಾನು ಕೂಡ ವರ್ಕ್ ಮಾಡಿದೀನಿ. ಅದ್ರ ಶಾಂಪಲ್ ಕೂಡ ಅದು ತೋರಿಸ್ತೀನಿ ನಿಮಗೆ ಕ್ಯಾಮ್ರಾ ಟೈಮಲ್ಲಿ, ಹೇಳೋ ಟೈಮಲ್ಲಿ. ಸೊ ಅದ್ರ ಜೊತೆಗೆ ಈ ಕ್ಯಾಮ್ರಾ ಮೊಬೈಲ್
ತುಂಬಾ ಪರ್ಫೆಕ್ಟ್ ಆಗಿದೆ. ಸೊ ನಾನು ಪರ್ಚೇಸ್ ಮಾಡಿದ್ದು ಒಂದು ಬಿಗ್ ಬ್ಯಾಟ್ರಿ ಇದೆ ಅಂತೇಳಿ, ಅಂಡ್ ಇದರ ಬ್ರೈಟ್ನೆಸ್, ಪೀಕ್ ಬ್ರೈಟ್ನೆಸ್ ಕೂಡ ತುಂಬಾ ಹೆವಿ ಕ್ಲಾರಿಟಿ ಆಗಿದೆ ಅಂಡ್ ಹೆವಿ ಬಟರಿ ಸ್ಮೂತ್ ಆಗಿರುವಂತ OS. ಅದ್ರ ಜೊತೆಗೆ ಬಂದ್ರೆ 7300 mAh ಕೆಪಾಸಿಟಿ ಇರುವಂತ ಹೆವಿ ಸ್ಲಿಮ್ಮೆಸ್ಟ್ ಅಂಡ್ ಬಿಗ್ಗೆಸ್ಟ್ ಬ್ಯಾಟ್ರಿ ಇನ್ ಇಂಡಿಯಾದಲ್ಲಿ ಫಸ್ಟ್ ಆಗಿರುವಂತ ಮೊಬೈಲ್. ಅಂಡ್ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಸಿಗುತ್ತೆ. ನಾನು ಆರಾಮ್ಸಾಗೆ ಒಂದ್ಸತಿ ಚಾರ್ಜ್ ಮಾಡ್ದ ಅಂದ್ರೆ ಒಂದೂವರೆ ದಿನ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಶೂಟ್ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಬೋದು. ಸೊ ಅದ್ರಗೋಸ್ಕರ ನಾನು ಪರ್ಚೇಸ್ ಮಾಡಿದೆ. ಒಂದು 90 ವ್ಯಾಟ್ ಚಾರ್ಜರ್, ಫಾಸ್ಟ್ ಚಾರ್ಜರ್ ಇದ್ರ ಜೊತೆಗೆ ಕೊಟ್ಟಿದ್ದಾರೆ. ಅಂಡ್ ಇದನ್ನಿಂತ ನಾವು ರಿವರ್ಸ್ ಚಾರ್ಜಿಂಗ್ ಕೂಡ ನಾವು ಮಾಡ್ಬೋದು. ಸೊ ಅದೆಷ್ಟೆಲ್ಲ ಮಾಡ್ಬೋದು ಅಂತ ನನಗೂ ಕೂಡ ಗೊತ್ತಿಲ್ಲ. ರಿವರ್ಸ್ ಚಾರ್ಜ್ ಎಲ್ಲ ನಾನು ಮಾಡಕ್ಕೂ ಹೋಗಲ್ಲ. ಬೈಪಾಸ್ ಚಾರ್ಜಿಂಗ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಬೈಪಾಸ್ ಚಾರ್ಜಿಂಗ್ ಏನು ಅಂದ್ರೆ, ಇನ್ ಕೇಸ್ ನಾವೇನಾದ್ರೂ ಮೊಬೈಲ್ ನ ಚಾರ್ಜಿಗೆ ಹಾಕ್ಬಿಟ್ಟು ಗೇಮ್ ಏನಾದ್ರು ಆಡ್ತಾ ಇದೀವಿ ಅಂದ್ರೆ, ಸೊ ಡೈರೆಕ್ಟ್ ಆಗಿ ಬ್ಯಾಟ್ರಿಗೆ ಹೋಗೋ ಬದಲು ಗೇಮ್ಗೆ ಆ ಚಾರ್ಜರ್ ಕನ್ವರ್ಟ್ ಆಗುತ್ತೆ ಅಂಡ್ ಪವರ್ ನ ಗೇಮ್ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ಬೈಪಾಸ್ ಚಾರ್ಜರ್ ಅಂತ ಕರೀತಾರೆ. ಇನ್ನು ಡಿಸ್ಪ್ಲೇ ಬಗ್ಗೆ ಬಂದ್ರೆ, ಕ್ವಾಡ್ ಕರ್ವ್ಡ್ 6.7 ಇಂಚಸ್ ನ ಅಮೋಲ್ಡೋ ಡಿಸ್ಪ್ಲೇನ ನಾವು ಇದ್ರಲ್ಲಿ ನೋಡಕ್ ಸಿಗುತ್ತೆ. ಅಂತೂ ಇಂತೂ ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು 5000 ಪೀಕ್ ಬ್ರೈಟ್ನೆಸ್ ನ ನಾವು ಇದ್ರಲ್ಲಿ ನೋಡಕ್ ಸಿಗುತ್ತೆ. ವೆರಿ ಅಂದ್ರೆ ಹೆವಿ ಕ್ಲಿಯರ್ ಆಗಿದೆ. ಸೊ ನೋಡ್ತಾ ಇದ್ದೀರಾ. ಸೊ ಡೇ ಅಲ್ಲಿ ತುಂಬಾ ಚೆನ್ನಾಗಿಲ್ಲ, ಬಿಸಿಲಲ್ಲೆಲ್ಲ ನೋಡಿದ್ರೆ ಸೊ ಬ್ರೈಟ್ನೆಸ್ ಅಂತೂ ಚೆನ್ನಾಗಿದೆ. ಸೊ ಬೆಂಕಿ ಅಂತೀನಿ ನಾನು ಡಿಸ್ಪ್ಲೇಗಂತೂ. ಸೊ 5ಗೆ 5 ಕೊಡ್ತೀನಿ ನಾನಂತೂ ಡಿಸ್ಪ್ಲೇಗೆ. ನಾನು ಕಂಪ್ಲೀಟ್ ಆಗಿ ನನ್ನ ಚಾನಲ್ನ ಟೆಕ್ಗೋಸ್ಕರ ಬಿಲ್ಡ್ ಮಾಡಿಲ್ಲ. ನಾನು ನಂದೇ ಆದಂತ ಒಂದಿಷ್ಟು ಸಮ್ ಐಡಿಯಾಸ್ಗಳಿದಾವೆ. ಒಂದಿಷ್ಟು ಮುಂದೆ ಫ್ಯೂಚರ್ ಅಲ್ಲಿ ಒಂದಿಷ್ಟು ಏನೋ ಡೆವಲಪ್ ಆಗಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬೇರೆ ವೇಯಲ್ಲಿ ನಾನು ಹೋಗ್ಬೇಕು, ನನ್ನ ಏನ್ ಡ್ರೀಮ್ಸ್ ಇದಾವೆ ಆ ಕಡೆ ಹೋಗ್ಬೇಕು ಅಂತ ನಾನು ಸ್ಟಾರ್ಟ್ ಮಾಡಿರುವಂತ ಚಾನಲ್. ಸೊ ಇದಕ್ಕೆ ಏನ್ ಕೊಡ್ತಾ ಇದೀನಿ, ನಾನು ಪರ್ಚೇಸ್ ಮಾಡಿದನ್ನ ನಿಮ್ಗೆ ಜಸ್ಟ್ ತೋರಿಸ್ತಾ ಇದೀನಿ. ಅದ್ರ ಜೊತೆಗೆ ಸುಮ್ಮನೆ ತೋರಿಸೋ ಬದಲು ಒಂದ್ ಸ್ವಲ್ಪ ನಾಲೆಜ್ ಕೂಡ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ನನ್ನ ಜೊತೆ ಶೇರ್ ಮಾಡ್ತಾ ಇದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಕಂಟಿನ್ಯೂ ಮಾಡೋಣ ಬನ್ನಿ. ಕರ್ವ್ಡ್ ಡಿಸ್ಪ್ಲೇ ಅಂತೂ ಅಲ್ಲ, ಕ್ವಾಡ್ ಕರ್ವ್ಡ್ ಇರುವಂತ ಡಿಸ್ಪ್ಲೇ. ಇನ್ನ ಬೆಜಲ್ ನೋಡಿದ್ರೆ ಅಂತ ಬೆಜಲ್ ಏನಿಲ್ಲ, ನಾರ್ಮಲ್ ಅಂಡ್ ಯೂನಿಫಾರ್ಮ್ ಬೆಜಲ್ ಅಂತ ಅನ್ಬಹುದು. ಇನ್ನು ಡಿಸ್ಪ್ಲೇ ಮೇಲೆ ಬಂದ್ಬಿಟ್ರೆ ಒಂದು ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಬ್ಯಾಕ್ ಸೈಡ್ ಬಂದ್ರೆ 2 ಕ್ಯಾಮ್ರಾ ಸಿಗುತ್ತೆ. ಒಂದು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಕ್ಯಾಮ್ರಾ ಅಂಡ್ ಇನ್ನೊಂದು ಬಂದ್ಬಿಟ್ಟು 2 MP ಬೊಕೆ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಯಾವ್ದು ಬಿಟ್ರೆ IR ಬಾಸ್ಟರ್, ರೇರ್ ಫ್ಲಾಶ್ ಲೈಟ್ ಕೂಡ ನಾನು ಇದ್ರಲ್ಲಿ ನೋಡಕ್ ಸಿಗುತ್ತೆ. ಅಂತೂ ಡಿಸ್ಪ್ಲೇ ಬಂದ್ಬಿಟ್ರೆ 6.77 ಇಂಚಸ್ ನ ಅಮೋಲ್ಡೋ ಡಿಸ್ಪ್ಲೇ, ಕ್ವಾಡ್ ಕರ್ವ್ಡ್ ಹೊಂದಿರುವಂತ ಡಿಸ್ಪ್ಲೇ ಆಗಿದೆ. ಇನ್ನ ಕ್ಯಾಮ್ರಾಗ್ ಬಂದ್ಬಿಟ್ರೆ ಈ ಕ್ಯಾಮ್ರಾದಲ್ಲಿ ವಿವೋದವರು ಸೋನಿ ಅವರ ಕ್ಯಾಮ್ರಾನ ಯೂಸ್ ಮಾಡಿದೀನಿ ಅಂತ ಹೇಳಿದ್ದಾರೆ. ಇನ್ ಮೇನ್ ಕ್ಯಾಮ್ರಾ ಬಂದ್ಬಿಟ್ರೆ 50 MP ನ ಮೇನ್ ಕ್ಯಾಮ್ರಾ, ಸೋನಿ IMX882 ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸರ್ಸ್ ಜೊತೆಗೆ ಕೊಟ್ಟಿದ್ದಾರೆ. ಹೆವಿ ಅಂದ್ರೆ ಹೆವಿ ಚೆನ್ನಾಗಿ ಬರುತ್ತೆ ಔಟ್ಪುಟ್ಸ್. ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಇನ್ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಹೆವಿ ಚೆನ್ನಾಗಿದೆ. ಬೊಕೆ ಎಫೆಕ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದಿಷ್ಟು ನಾರ್ಮಲ್ ಫೋಟೋಸ್ ಅಂತ ತೆಗೆದಿದ್ದೀನಿ. ಸೊ ಹೆವಿ ಅಂದ್ರೆ ಹೆವಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಅಂಡ್ ವೆರಿ ಮಚ್ ಇಷ್ಟ ಆಯ್ತು. ಅದ್ರಲ್ಲಿ ಮಾತ್ರ ಈ ದಾಸವಾಳ ಹೂವಿನ ಫೋಟೋ ತೆಗೆದಿದ್ದೀನಿ. ಕಲರ್ ಮಾತ್ರ ಬೆಂಕಿ ಅಂತೀನಿ, ಟಾಪ್ ನಾಚ್ ಅಂತೀನಿ. ಏನು ಅಂದ್ರೆ ಯಾವ ತರ ಪ್ರೊಡ್ಯೂಸ್ ಮಾಡಿದೆ ಕಲರ್ ಅಂತಂದ್ರೆ, ನನ್ಗೆ ಅದ್ರ ಮೇಲೆ ಒಂಥರ ಸೆಕೆಂಡ್ ಅಲ್ಲೇ ನನಗೆ ಲವ್ ಆಗ್ಬಿಡ್ತು ಆ ಕ್ಯಾಮ್ರಾ ಮೇಲೆ. ಸೊ ಅದನ್ನ ಕೊಡುವಂತ ಔಟ್ಪುಟ್ ಕ್ಯಾಮ್ರಾ ಫೋಟೋಸ್ ಯಾವ ತರ ಇದೆ, ಹೆವಿ ಬೆಂಕಿ ಅಂತೀನಿ ಆಯ್ತಾ. ಇನ್ನ ಸ್ಯಾಂಪಲ್ಸ್ ನಿಮ್ಗೆ ತೋರಿಸ್ತಾ ಇದೀನಿ, ನೀವೇ ಕೂಡ ಡಿಸೈಡ್ ಮಾಡ್ಬಿಡಿ. ಇನ್ನ ಪೋರ್ಟ್ರೇಟ್ ಶೂಟ್ಗೆಲ್ಲ ನಾವು ಬಂದ್ಬಿಟ್ರೆ ಸೊ ಹೆವಿ ಪ್ರೀಮಿಯಂ ಇದೆ ಅಂಡ್ ಸೈಡಿಗೆಲ್ಲ ಬ್ಲರ್ಸ್ ಎಲ್ಲ ಚೆನ್ನಾಗಿ ಮಸ್ತ್ ಮಾಡಿ ಬ್ಲರ್ ಮಾಡಿ ಕೊಡುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ನಾನು ಕಂಪೇರ್ ಮಾಡಿದ್ರೆ ಹಳೆ ನನ್ನ ವಿವೋ Y53s, ವಿವೋ T4X 5G ಮೊಬೈಲ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಮೊಬೈಲ್ ಸಿಕ್ಕಾಬಡೆ ಇಷ್ಟ ಆಗೋಗ್ಬಿಡುತ್ತೆ ನನಗೆ. ಕ್ಯಾಮ್ರಾ ಅಂತ ಕೂಡ ಹೆವಿ ಅಂದ್ರೆ ಹೆವಿ ನನಗೆ ಇಷ್ಟ ಆಯ್ತು. ಅಂಡ್ ಕ್ಯಾಮ್ರಾ ಬಂದ್ಬಿಟ್ರೆ ಇದರಲ್ಲಿ 4K ವಿಡಿಯೋ ಶೂಟ್ ಮಾಡಬಹುದು ಅಂಡ್ ಲೈವ್ ಫೋಟೋ ಇದೆ. ಅಲ್ಟ್ರಾ ಕ್ಲಿಯರ್ ನೈಟ್ ಪೋರ್ಟ್ರೇಟ್ ಮೋಡ್ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಅಲ್ಟ್ರಾ ನೈಟ್ ಪೋರ್ಟ್ರೇಟ್ ಮೋಡ್ ನ ಯೂಸ್ ಮಾಡಿದೀನಿ. ಅಂತ ಬೆಸ್ಟ್ ಅಂತ ಅನ್ನಕ್ಕಾಗಲ್ಲ ನನಗೆ. ಸೊ ಓಕೆ, ಒಂದ್ ರೇಂಜ್ ಇದೆ, ಅದನ್ನ ಸ್ಯಾಂಪಲ್ ಕೂಡ ನಿಮ್ಗೆ ಹಾಕ್ತೀನಿ. ಇನ್ನ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP ನ ಸೋನಿ IMX882 ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸರ್ ಹೊಂದಿರುವಂತ ಕ್ಯಾಮ್ರಾ, ಹೆವಿ ಬೆಂಕಿ ಅಂತಿನ. ಸೊ ವಿಡಿಯೋಗ್ರಫಿ ಎಲ್ಲ ಶೂಟ್ ಮಾಡಿದೆ. ಅಂತೂ 4K ನಲ್ಲಿ 30 FPS ವಿಡಿಯೋನ ಶೂಟ್ ಮಾಡುತ್ತೆ. ಅಂಡ್ ನೀವೇನಾದ್ರೂ ವಿಡಿಯೋ ಸ್ಟೇಬಿಲೈಸರ್ ನ ಹಾಕೊಂಡ್ ಮಾಡಿದ್ರೆ ಫುಲ್ HD 1080p 60 FPS ಅಲ್ಲಿ ವಿಡಿಯೋ ಶೂಟ್ ಮಾಡುತ್ತೆ. ಹೆವಿ ಸ್ಟೇಬಲ್ ಆಗಿದೆ. ಇನ್ನ 2 MP ಯ ಬೊಕೆ ಕ್ಯಾಮ್ರಾ ಇದರಲ್ಲಿ ನಮಗೆ ನೋಡಕ್ ಸಿಗುತ್ತೆ. ನೀವೇನಾದ್ರೂ ಬೊಕೆ ಶೂಟ್ ನ ಏನಾದ್ರು ಶೂಟ್ ಮಾಡ್ತೀನಿ ಅಂದ್ರೆ, ಅಥವಾ 2x ಜೂಮ್ ಇರುವಂತ ಬೊಕೆ ಶೂಟ್ ನ ನಾವು ಇದರಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಹಾಕ್ತಾ ಇದ್ದೀನಿ ನೋಡಿ, ನೀವೇ ಜಡ್ಜ್ ಮಾಡಿ ಯಾವ ತರ ಇದೆ ಅಂತ. ಇನ್ ನೆಕ್ಸ್ಟ್ ಅದು ಬಿಟ್ರೆ IR ಬ್ಲಾಸ್ಟರ್ ಇದೆ. ರೇರ್ ಫ್ಲಾಶ್ ಲೈಟ್ ನ ಕೊಟ್ಟಿದ್ದಾರೆ. ಫ್ಲಾಶ್ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ.
ಅಂತ ಪರಿ ಏನು ಅಂತ ಪವರ್ ಇರುವಂತ ಫ್ಲಾಶ್ ಲೈಟ್ ಅಂತ ಅನಿಸ್ಲಿಲ್ಲ. ಓಕೆ, ಪರವಾಗಿಲ್ಲ. ಸೊ ಹೆಂಗೋ ಸರ್ವೈವ್ ಆಗ್ಬೋದು. ಇನ್ನು ಫ್ರಂಟ್ ಅಲ್ಲಿ ನಮಗೆ ಕ್ಯಾಮ್ರಾ ನೋಡಕ್ ಬಂದ್ರೆ ಪಂಚೋಲ್ ಕ್ಯಾಮ್ರಾ ನಮಗೆ ಡಿಸ್ಪ್ಲೇದಲ್ಲಿ ನೋಡಕ್ ಸಿಗುತ್ತೆ. 32 MP ವೈಡ್ ಆಂಗಲ್ ಕ್ಯಾಮ್ರಾ ನಮಗೆ ನೋಡಕ್ ಸಿಗುತ್ತೆ. ಕ್ರೇಜಿ ಆದಂತ ವಿಷಯ ಅಂತ ಹೇಳ್ತೀನಿ. ಇದನ್ನ ಬಂದ್ಬಿಟ್ಟು ನೀವೇನಾದ್ರೂ ಬ್ಲಾಗರ್ ಆಗಿದ್ರೆ ಬೆಸ್ಟ್ ಅಂತೀನಿ, ಆಯ್ತಾ. ಸೊ ನಾನು ಇದ್ದೇ ಬಜೆಟ್ ಅಲ್ಲಿ ನಾನು ಇನ್ಸ್ಟಾ 360 ತಗೋಬಹುದಿತ್ತು. ಅಂಡ್ ಇನ್ನೊಂದ್ ಸ್ವಲ್ಪ ಒಂದ್ 20,000 ಹಾಕ್ಬಿಟ್ಟು iPhone 15 ಬೇಸ್ ವೇರಿಯಂಟ್ ಏನಾದ್ರು ನಾವು ಸ್ವಲ್ಪ ಪರ್ಚೇಸ್ ಮಾಡ್ಬೇಕಾಗಿತ್ತು. ಸೊ ನೀವು ಐಫೋನೇ ತಗೋಬೇಕು ಅಂತ ಇದ್ರು ಕೂಡ ಐಫೋನ್ ಕೂಡ ತಗೋಬಹುದು ನೀವು ಬ್ಲಾಗರ್ ಆಗಿದ್ರೆ. ಸೊ ನಿಮ್ಮ ನೀಡ್ಸ್ ಏನೇನಿದೆ ಅದ್ರ ಮೇಲೆ ಬೈ ಮಾಡಿ, ಆಯ್ತಾ. ಸೊ ಯಾರೋ ಹೇಳಿದ್ರು, ಯಾರೋ ಸಜೆಸ್ಟ್ ಮಾಡಿದ್ರು ಅಂತ ಬೈ ಮಾಡಕ್ ಹೋಗ್ಬೇಡಿ. ಸೊ ಈ ಮೊಬೈಲ್ ಕೂಡ ಬೈ ಮಾಡಂಗಿದ್ರೆ ನಿಮ್ ನೀಡ್ಸ್ ಇದೆಯಾ, ವಾಂಟ್ಸ್ ನೀಡ್ಸ್ ಸೊ ನೀವು ಚೆಕ್ ಮಾಡ್ಕೊಂಡು ಸೊ ಬೈ ಮಾಡಿ. ನಿಮ್ಗೆ ವಾಂಟ್ಸ್ ಇದ್ರೆ ಬೈ ಮಾಡಕ್ ಹೋಗ್ಬೇಡಿ. ಇದು ನಿಮ್ಗೆ ನೀಡ್ಸ್ ಇದ್ರೆ ಬೈ ಮಾಡಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. ಸೊ ನೆಕ್ಸ್ಟ್ ಬರೋಣ. ಅಂಡ್ ಫ್ರಂಟ್ ಕ್ಯಾಮ್ರಾ ನಿಮ್ಗೆ ಹೇಳೋದಾದ್ರೆ ಫ್ರಂಟ್ ಅಲ್ಲಿ ವೈಡ್ ಆಂಗಲ್ ಇರುವಂತ ಕ್ಯಾಮ್ರಾ ಕೊಟ್ಟಿದ್ದಾರೆ. 32 MP ಕ್ಯಾಮ್ರಾ ಗುರು, ಸಖತ್ ಟಾಪ್ ನಾಚ್ ಅಂತೀನಿ. ಸೊ ನಿಮ್ಗೆ ಸ್ಯಾಂಪಲ್ಸ್ ನ ಒಂದಿಷ್ಟು ತೋರಿಸ್ತೀನಿ, ನೀವೇ ಜಡ್ಜ್ ಮಾಡಿ ಹೆಂಗಿದೆ ಅಂತಾರೆ. ಒಂದಿಷ್ಟು ಫೋಟೋಸ್ ಎಲ್ಲ ಹಾಕಿದ್ದೀನಿ. ಮತ್ತೆ ಇದರಲ್ಲಿ ಲೈವ್ ಫೋಟೋಸ್ ಕ್ಯಾಪ್ಚರ್ ಇದೆ ರಿಯರ್ ಕ್ಯಾಮ್ರಾದಲ್ಲಿ, ಹೆವಿ ಬೆಂಕಿ ಅಂತೀನಿ. ಹಾಗೆ ಒಂದಿಷ್ಟು ಕ್ಯಾಮ್ರಾದಲ್ಲಿ ನಮಗೆ ನೋಡಕ್ ಸಿಗುತ್ತೆ. ನೈಟ್ ಮೋಡ್ ಇದೆ, ಪೋರ್ಟ್ರೇಟ್ ಇದೆ. ಫೋಟೋಸ್ ಅಲ್ಲಿ ಪೋರ್ಟ್ರೇಟ್ ಶೂಟ್ ಎಲ್ಲ ಮಾಡ್ಬೋದು. ಫೋಟೋಸ್ ಇದೆ, ವಿಡಿಯೋಸ್ ಇನ್ನ ಬಂದ್ರೆ 50 MP ಅಂತಿದೆ, ಪ್ಯಾನೋ ಕ್ರಿಯೇಟ್ ಮಾಡ್ಬೋದು. ಅಲ್ಟ್ರಾ HD ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಸ್ಲೋ ಮೋಷನ್ಸ್ ಇದೆ, ಟೈಮ್ ಲ್ಯಾಬ್ಸ್ ಇದೆ, ಅಂಡ್ ಸೂಪರ್ ಮೂನ್ ಪ್ರೋ ಅಂತೆಲ್ಲ ವರ್ಷನ್ಸ್ ಇದೆ. ಬೇಕಾದಂತ ಎಲ್ಲಾ ಫ್ಯೂಚರ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ಹೆವಿ ಕ್ಲಾರಿಟಿ ಇದೆ. ನನ್ಗೆ ಆಸ್ ಅ ಪರ್ಸನಲ್ ಆಗಿ ಒಬ್ಬೊಬ್ಬರ ಅನಿಸಿಕೆಗಳು ಒಬ್ಬೊಬ್ಬರ ತರ ಬದಲಾಗಬಹುದು. ಪರ್ಸನಲಿ ನನಗೆ ಕ್ಯಾಮ್ರಾ ಸಿಕ್ಕಾಬಿಡೆ ಇಷ್ಟ ಆಯ್ತು. ನಾನು ಪರ್ಚೇಸ್ ಮಾಡಿದ್ದು ಕೂಡ ಕ್ಯಾಮ್ರಾಕ್ಕೆ. ಸೊ ಇದೇ ಪ್ರೈಸ್ ರೇಂಜ್ ಅಲ್ಲಿ ಬೇರೆನೂ ಸಿಗ್ಬಹುದಿತ್ತು, ಬಟ್ ನನಗೆ ಇದರಲ್ಲಿರುವಂತ ಬ್ಯಾಟ್ರಿ, ಡಿಸ್ಪ್ಲೇ ಅಂಡ್ ಕ್ಯಾಮ್ರಾ ಈ 3 ವಿಷಯ ಇಟ್ಕೊಂಡು ಅಂಡ್ ಇದರ ಪ್ರೊಸೆಸರ್ ನನಗೆ ಸಿಕ್ಕಾಬಿಡೆ ಇಷ್ಟ ಆಯ್ತು. ಅದ್ರಿಗೋಸ್ಕರ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಇದನ್ನ ಬಿಟ್ಟು ನಾನು ಐಫೋನ್ಗೆ ಹೋಗ್ಬೇಕಿತ್ತು, ಹೋಗ್ಲಿಲ್ಲ. ಬಜೆಟ್ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬರೋಣ. ಬಟ್ ಕಂಪ್ಲೀಟ್ಲಿ ಈ ಮೊಬೈಲ್ ನಾನು ಬಿಲ್ಡ್ ಮಾಡಿದ್ದು ಏನಕ್ಕೋಸ್ಕರ ಅಂದ್ರೆ ನನ್ನ ಯೂಟ್ಯೂಬ್ ಜರ್ನಿಗೆ ಹೆಲ್ಪ್ ಆಗಲಿ. ಅಂಡ್ ನಾನು ಇನ್ ಕೇಸ್ ಏನಾದರೂ ಇನ್ಸ್ಟಾ 360 ತೊಗೊಂಡಿದ್ದೆ ಅಂದ್ರೆ ಸೊ ಓಕೆ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರ್ತಿತ್ತು, ವಿಡಿಯೋಸ್ ಕಂಟೆಂಟ್ ನಾನು ಕ್ವಾಲಿಟಿ ಚೆನ್ನಾಗಿ ಕೊಡ್ಬೋದಿತ್ತು. ಬಟ್ ಅಪ್ಲೋಡ್ ಮಾಡೋಕೆ, ವಿಡಿಯೋನ ಎಡಿಟ್ ಮಾಡೋಕ್ಕೆ ಮ್ಯಾಕ್ ಬುಕ್ ಇದೆ. ಸೊ ಓಕೆ, ಅದನ್ನು ಕೂಡ ಸಾಲ ಮಾಡಿದ್ದು ತಗೊಂಡಿದ್ದು, ಏನ್ ದೊಡ್ಡ ಇದೇನಿಲ್ಲ. ಎಡಿಟ್ ಮಾಡೋಕೆ ಅಂತ ಮ್ಯಾಕ್ ಬುಕ್ ಇದೆ, ನೋ ವರಿ, ಏನು ಇಲ್ಲ. ಬಟ್ ಅಪ್ಲೋಡ್ ಮಾಡೋ ವಿಷಯದಲ್ಲಿ ಬಂದ್ರೆ, ಯೂಟ್ಯೂಬ್ಗೆ ವಿಡಿಯೋ ಕಂಟೆಂಟ್ ಎಲ್ಲ ಅಪ್ಲೋಡ್ ಮಾಡೋ ಟೈಮ್ದಲ್ಲಿ ಬಂದ್ರೆ ನೆಟ್ ಪ್ರಾಬ್ಲಮ್ ಬೀಳುತ್ತೆ. ಸೊ ಇಂಟರ್ನೆಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ವೈಫೈ ಹಾಕ್ಸ್ಕೊಳ್ಳುವಂತ ಕೆಪಾಸಿಟಿ ನನ್ಗಿರಲ್ಲ. ಒಂದ್ 4 ದಿನ ಇಲ್ಲಿದ್ರೆ 1 ತಿಂಗಳು ಅಲ್ಲಿ ಇರ್ತೀನಿ, 1 ತಿಂಗಳು ಅಲ್ಲಿದ್ರೆ ಇನ್ನೊಂದ್ ತಿಂಗಳು ಎಲ್ಲೋ ಇರ್ತೀನಿ. ಈ ತರ ಆಗ್ತಾ ಇದೆ ಸದ್ಯ ಸಿಚುವೇಶನ್ ಅಂತೂ. ಸೊ ಅದ್ರಗೋಸ್ಕರ ಒಂದು 5G ಮೊಬೈಲ್ ನ ತಗೊಂಡ್ಬಿಟ್ರೆ ನೆಟ್ ಸಮಸ್ಯೆ ಇರಲ್ಲ ಅಂತ ಹೇಳ್ಬಿಟ್ಟು, ಸೊ ಇನ್ನೊಂದು ಬೆಸ್ಟ್ ರೀಸನ್ ಕೂಡ ಹೌದು ಈ ಮೊಬೈಲ್ ಪರ್ಚೇಸ್ ಮಾಡ್ಕೊಳ್ಳೋಕೆ. ಅದೇ ತರ ನಿಮ್ಗೆ ಕ್ಯಾಮ್ರಾ ಸ್ಯಾಂಪಲ್, ಫ್ರಂಟ್ ಕ್ಯಾಮ್ರಾ ಸ್ಯಾಂಪಲ್ ತೋರಿಸ್ತಾ ಇದೀನಿ, ಡಿಸೈಡ್ ಮಾಡಿ. ಅಂಡ್ ಫ್ರಂಟ್ ಅಲ್ಲಿ ಹತ್ರ ನಮ್ಗೆ 4K 30 FPS ತನನು ಫ್ರಂಟ್ ಅಲ್ಲಿ ನಾವು ಶೂಟ್ ಮಾಡ್ಕೋಬಹುದು. ಅಂಡ್ ವೈಡ್ ಆಂಗಲ್ ಇದೆ, ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ತಗೋಬಹುದು. ವೈಡ್ ಆಂಗಲ್ ಇನ್ ಕೇಸ್ ಏನಾದ್ರು ಬ್ಲಾಗ್ ಏನಾದ್ರು ಶೂಟ್ ಮಾಡ್ತೀನಿ ಅಂತಂದ್ರೆ ವೈಡ್ ಆಂಗಲ್ ನ ಯೂಸ್ ಮಾಡಬಹುದು, ತುಂಬಾ ಚೆನ್ನಾಗಿದೆ. ಸೊ ಅದ್ರದ್ದು ಒಂದಿಷ್ಟು ಸ್ಯಾಂಪಲ್ಸ್ ಗಳನ್ನ ನಿಮಗೆ ಹಾಕ್ತೀನಿ. ಇನ್ನು ಈ ಫೋನ್ ನ ಸಸ್ಟೈನಬಿಲಿಟಿಗೆ ಬಂದ್ರೆ ಮಿಲಿಟರಿ ಗ್ರೇಡ್ ಒಂದು ಸರ್ಟಿಫಿಕೇಟ್ ನ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಈ ಮೊಬೈಲ್ ನ ಸ್ಯಾಕ್ ರೆಸಿಸ್ಟೆನ್ಸ್ ಅಂಡ್ ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆನ್ಸ್ ನ ಇದೆ. IP ರೇಟ್ 68 or 67 ಸಮಥಿಂಗ್ ಇದೆ, ಗೊತ್ತಿಲ್ಲ. ಆಕ್ಚುಲಿ ನೋಡ್ಬಿಟ್ಟು ಹಾಕಿರ್ತೀನಿ ಡಿಸ್ಪ್ಲೇ ಮಾಡಿ. ಒಳ್ಳೆ ಕ್ರೇಜಿ ಅಂತ ಇಷ್ಟ ಹೇಳ್ತೀನಿ ಹಾಗಂತ ಹೇಳ್ಬಿಟ್ಟು. ಸೊ ನಾರ್ಮಲ್ ಆಗಿ ಪಾಕೆಟ್ ಇಂದ ತಗೊಳ್ಳುವಾಗ, ಸೊ ಪ್ಯಾಂಟ್ ಜೇಬ್ ಇಂದ ತಗೊಳ್ಳುವಾಗ ಏನಾದ್ರು ಬಿದ್ರೆ ಆ ತರ ಡ್ಯಾಮೇಜ್ ಏನೂ ಆಗಲ್ಲ ಅಂತ ಹೇಳ್ತಾರೆ. ಇನ್ ಕೇಸ್ ಕೈಯಿಂದ ಹೋಗಿದ್ರು ಕೂಡ ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಒಗ್ಯಾಕ್ ಹೋಗ್ಬೇಡಿ. ಸೊ ಯಾರಿಗ್ ಗೊತ್ತು, ನಿಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂದ್ರೆ ಹೊಡೆದ್ರು ಹೊಡಿಬಹುದು. ಅಂಡ್ ನಿಮ್ ಹಣೆ ಬರ ಚೆನ್ನಾಗಿದ್ರು ಕೂಡ ಎಂತ ಎಡ್ಜಸ್ ಇರುವಂತ, ಎಂತ ಶಾರ್ಪ್ ಎಡ್ಜಸ್ ಇರುವಂತ ಅದ್ರ ಮೇಲೆ ಬಿದ್ರು ಕೂಡ ಬಚಾವಾಗೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ ಅಪಾನ್ ಯುವರ್ ಲಕ್. ಹಾಗಂತ ಟ್ರೈ ಮಾಡಕ್ ಹೋಗ್ಬೇಡಿ. ಅಂತೂ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಕ್ರೇಜಿ ವಿಷಯ ಅಂತೀನಿ. ಇನ್ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ರಿಲಯಬಲ್ ಇನ್ ಎಕ್ಸ್ಟ್ರೀಮ್ ಕೋಲ್ಡ್ ಆಫ್ -20°C ತನೂ ಸರ್ವೈವ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಸೇಫ್ ಆಗಿಯೂ ಕೂಡ ಸೇಫ್ ಇನ್ ಎಕ್ಸ್ಟ್ರೀಮ್ ಹೀಟ್, ಹತ್ತತ್ರ 50°C ಹೀಟ್ ವರೆಗೂ ಕೂಡ ಸೇಫ್ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಐ ಡೋಂಟ್ ನೋ. ಬಟ್ ನಮ್ಮೂರಲ್ಲೆಲ್ಲ ಟೆಂಪರೇಚರ್ ಬಂದ್ರೆ ಹತ್ರ ನಾರ್ಮಲ್ ಆಗಿ ಒಂದು 40-42 ತನ ಎಲ್ಲ ಇರುತ್ತೆ. ವಿಜಯಪುರ ಡಿಸ್ಟಿಕ್ ಬಯಲುನಾಡ ಪ್ರದೇಶ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಬಿಸಿಲು ಅತ್ಯಂತ ಭಯಂಕರವಾಗಿ ಮಕ್ಕೆಲ್ಲ ಹೊಡಿತಾ ಇರುತ್ತೆ. ಇನ್ನ ಈ ಗ್ಯಾಲರಿಯಲ್ಲಿ ಬಂದ್ರೆ AI ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಟ್ಯಾಪ್ ಟು ಸರ್ಕಲ್ ಟು ಸರ್ಚ್ ಇದೆ, ಅಲ್ಟ್ರಾ ಡಾಕ್ಯುಮೆಂಟ್ ಕ್ರಿಯೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ನೀವು AI ಎರೇಸರ್ ಯೂಸ್ ಮಾಡ್ಕೊಂಡು ನಿಮ್ಮ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇರುವಂತ ಫೋಟೋ ನೀವೆಲ್ಲ ಬ್ಲರ್ ಮಾಡ್ಕೋಬಹುದು ಅಥವಾ ತೆಗೆದಾಕ್ಬಹುದು. ಸರ್ಕಲ್ ಟು ಸರ್ಚ್ ಇದೆ. ಅಂಡ್ ಅದ್ರ ಜೊತೆಗೆ AI ಎರೇಸರ್ ಇದೆ. ಒಂದಿಷ್ಟು ಬೇಕಾದಂತ ನಾರ್ಮಲ್ ಅಂಡ್ ಏನೇನ್ ಬೇಕು ಎಲ್ಲ ಒಂದಿಷ್ಟು AI ಫೀಚರ್ಸ್ ನ ಕೊಟ್ಟಿದ್ದಾರೆ. ಪ್ರೊಸೆಸರ್ ಕೂಡ ಬೆಂಕಿ ಅಂತಿನ, ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ. ಇನ್ ನೆಕ್ಸ್ಟ್ ನೀವೇನಾದ್ರೂ ಗೇಮಿಂಗ್ ಗೆ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ
ಓ ಥ್ಯಾಂಕ್ ಗಾಡ್. ನೀವೇನಾದ್ರೂ ಗೇಮರ್ಸ್ಗಳಾಗಿದ್ರೆ, ನಾನು ಗೇಮರ್ಸ್ ಅಲ್ಲ ಆಯ್ತಾ, ಯಾವುದೇ ತರಹದ ಗೇಮಿಂಗ್ಸ್ಗೋಸ್ಕರ ಆಡಲ್ಲ. ಸೊ ನಾನು ಕಂಪ್ಲೀಟ್ ಆಗಿ ನಾನು ಪರ್ಚೇಸ್ ಮಾಡಿದ್ದು ವಿಡಿಯೋ ಶೂಟಿಂಗ್. ಅಂಡ್ ನಾನು ಔಟ್ ಸೈಡ್ ಎಲ್ಲ ಹೋದಾಗ ವಿಡಿಯೋ ಶೂಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಆಗಿ. ಸೊ ಈ ತರ ಎಲ್ಲ ಬಿಸಿಲಲ್ಲೆಲ್ಲ ಹೋದಾಗ ಸ್ವಲ್ಪ ಹೀಟ್ ಆಗ್ಬೋದೇನೋ, ಬಟ್ ಅದು ಬಿಟ್ರೆ ಗೇಮಿಂಗ್ ಅಲ್ತೆ ಬಂದ್ರೆ ಸ್ವಲ್ಪ ಹೀಟ್ ಅಂತ ಅನ್ಸುತ್ತೆ. ಸೊ ನೀವು ಎಲ್ಲಿ ಕೂತ್ಕೊಂಡು ಆಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನೀವೇನಾದ್ರೂ ಬಿಸಿಲಲ್ಲಿ ಕೂತ್ಕೊಂಡು ಆಡಿದ್ರೆ ಹೆವಿ ಹೀಟ್ ಆಗುತ್ತೆ. ಸೊ ನೀವು ಡಿಪೆಂಡ್ ಅಪಾನ್ ಯುವರ್ ಚಾಯ್ಸ್. ಅಂಡ್ ಇದರಲ್ಲಿ ಗೇಮಿಂಗ್ ಬಂದ್ರೆ ನ್ಯೂ ಅಲ್ಟ್ರಾ ಗೇಮ್ ಮೂಡ್ ತನೂ ಇದೆ. AI ಗೇಮ್ ವಾಯ್ಸ್ ಚೇಂಜರ್ ಕೂಡ ನಮ್ಗೆ ಇದರಲ್ಲಿ ಸಿಗುತ್ತೆ. ನೀವೇನಾದ್ರೂ ಪಬ್ಜಿ, BGMI ಏನಾದ್ರು ಆಡ್ತಾ ಇದ್ರೆ ಸೊ ಅಲ್ಲೇ ನೀವು ವಾಯ್ಸ್ ನ ಚೇಂಜ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಆಟ ಆಡಿಸಬಹುದು. ಆ ತರನಾದ ಒಂದು ಫ್ಯೂಚರ್ಸ್ ನ ಕೊಟ್ಟಿದ್ದಾರೆ. ಇನ್ನು OS ಬಂದ್ರೆ ಫನ್ ಟಚ್ OS 15 ಇದರಲ್ಲಿ ನೋಡಕ್ ಸಿಗುತ್ತೆ. ಇನ್ನು ಅಪ್ಡೇಟ್ ಆಗಿ 16 OS ಅಂತ ಏನೋ ತೋರಿಸ್ತಾ ಇದೆ, ಬಟ್ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ. ವರ್ಜಿನ್ OS 6 Android 16 ಅಂತ ಇದ್ರಲ್ಲಿ ನೋಡಕ್ ಸಿಗುತ್ತೆ, ಬಟ್ ಮೇನ್ ಆ್ಯಡ್ ಆಗಿದ್ದು OS 15 ಅಂತ ಇದೆ. ಅದು ಬಿಡು ಎಕ್ಸ್ಟ್ರಾ ನಿಮ್ಗೆ AI ನೋಟ್ಸ್ ಅಸಿಸ್ಟ್ ಸಿಗ್ತದೆ, ಸೂಪರ್ ಡಾಕ್ಯುಮೆಂಟ್ಸ್ ಇದೆ ಅಂಡ್ ಸರ್ಕಲ್ ಟು ಸರ್ಚ್ ಇದೆ. ಇನ್ನ ಈ ಮೊಬೈಲ್ ನ ವೇಟ್ ಬಂದ್ಬಿಟ್ಟು 199 ಗ್ರಾಮ್ ವೇಟ್ ಇರುವಂತ ಮೊಬೈಲ್. ಇನ್ನ ಈ ಮೊಬೈಲ್ ಅಲ್ಲಿ ಯಾವುದೇ ತರನಾದಂತ ಎಕ್ಸ್ಟ್ರಾ ಸ್ಟೋರೇಜ್, ಮೆಮೊರಿ ಸ್ಲಾಟ್ ಎಲ್ಲ ಇಲ್ಲ. 2 ಸಿಮ್ ನ ಹಾಕೋಬಹುದು, ಫಿಸಿಕಲ್ ಸಿಮ್ ನ ಹಾಕೋಬಹುದು. ಅದು ಬಿಟ್ರು ಸೊ ಇದು ಆಗಿತ್ತು ಕಂಪ್ಲೀಟ್ ಮೊಬೈಲ್ ನ ರಿವ್ಯೂ ಅಂತ ಅನ್ಕೊಂತೀನಿ. ಸೊ ಗೊತ್ತಿಲ್ಲ, ಇದರಲ್ಲಿ ನನ್ಗೆ ಗೊತ್ತಿಲ್ಲದೆ ಇರೋದು ಕೂಡ ಎಕ್ಸ್ಟ್ರಾ ಏನಾದ್ರು ನಿಮ್ಗೆ ಫ್ಯೂಚರ್ಸ್ ಗೊತ್ತಿದ್ರು ಗೊತ್ತಿರ್ಬೋದು. ನಾನು ಹೇಳ್ತಾ ಇದೀನಿ, ಇದು ನನ್ನ ಟೆಕ್ ವಿಡಿಯೋಸ್ ಅಲ್ಲ. ಸೊ ನಾನು ಜಸ್ಟ್ ಪರ್ಚೇಸ್ ಮಾಡಿದೆ, ಏನು ಉದ್ದೇಶಕ್ಕೋಸ್ಕರ ಪರ್ಚೇಸ್ ಮಾಡಿದೆ ಅದನ್ನ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಇಟ್ಟಿದ್ದೀನಿ. ಸಾಯಂಕಾಲ 18 ಗಂಟೆ 18 ನಿಮಿಷಕ್ಕೆ ನಿಮಗೆ ವಿಡಿಯೋ ನೋಡಕ್ ಸಿಗುತ್ತೆ. ನೋಡಿ ಸಪೋರ್ಟ್ ಮಾಡಿ ಅಂಡ್ ನನ್ನನ್ನು ಕೂಡ ನಿಮ್ಮ ಜೊತೆಗೆ ಬೆಳೆಸಿ. ಅಂಡ್ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಬೆಳಿಬೇಕು, ಇದೇ ನನ್ನ ಚಿಕ್ಕ ಆಸೆ ಅಷ್ಟೇ. ಕನ್ನಡಿಗರು ಬೆಳಿಬೇಕು, ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಬೆಳಿಬೇಕು, ಟೋಟಲಿ ಬಂದ್ಬಿಟ್ಟು ಕರ್ನಾಟಕದ ಜನತೆ ಬೆಳಿಬೇಕು ಅನ್ನೋದೇ ನನ್ನ ಮನದ ಆಸೆ. ಸೊ ಈ ವಿಡಿಯೋನ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ನಿಮ್ಮ ಫ್ಯಾಮಿಲಿ ಸರ್ಕಲ್ ಜೊತೆಗೆ ಶೇರ್ ಮಾಡಿ. ಅಂಡ್ ಕೊನೆಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ಲೈಫ್ ಜರ್ನಿ ಜೊತೆಗೆ ಡೇ ಟು ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಯ್.